ರಶ್ಮಿಕಾ ಹಾಗೂ ರಕ್ಷಿತ್ ಬ್ರೇಕಪ್ ಇದೇ ಕಾರಣವೇ? ವೈರಲ್ ಆದ ಆಡಿಯೋದಲ್ಲಿ ಏನಿದೆ? ನಟಿ ರಶ್ಮಿಕಾ ಮದ್ದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಮದುವೆಯಾಗಿದ್ದಾರೆ. ಬಹುಕಾಲದಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಇಬ್ಬರು ಫೆಬ್ರವರಿ 26ರಂದು ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಹಸೆಮಣೆಯೇರಿದ್ದಾರೆ. ಅದ್ಧೂರಿಯಾಗಿ ತಾವು ಅಂದುಕೊಂಡಂತೆ ಆರತಕ್ಷತೆ ಕಾರ್ಯಕ್ರಮ ಕೂಡ ನಡೆದಿದೆ. ಆದ್ರೆ ಇದುವರೆಗೂ ಮಾತ್ರ ರಕ್ಷಿತ್ ಶೆಟ್ಟಿ ಜೊತೆಗೆ ರಶ್ಮಿಕಾ ಲವ್ ಬ್ರೇಕಪ್ ಯಾಕಾಯ್ತು ಅನ್ನೋದು ಮಾತ್ರ ಯಾರಿಗೂ ತಿಳಿದಿಲ್ಲ. ಈ ಬಗ್ಗೆ ಇಬ್ರು ಕೂಡ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಅನೇಕರು ರಶ್ಮಿಕಾ ಮದುವೆಗೂ ಮುನ್ನ ಇರಬಹುದು ಅಥವಾ ಮದುವೆಯಾದ ಮೇಲೆ ಇರಬಹುದು ಕೆಟ್ಟದಾಗಿ ಕಾಮೆಂಟ್ ಹಾಕ್ತಿರೋದು ಮಾತ್ರ ನಿಂತಿಲ್ಲ. ಯಾವುದೇ ಒಂದು ಸಂಬಂಧ ಮುರಿದು ಬೀಳುತ್ತೆ ಅಂತ ಆದ್ರೆ ಎರಡು ಕಡೆ ತಪ್ಪಿರುತ್ತೆ ಅಲ್ವಾ? ಯಾರೇ ಆಗಲಿ ಒಂದು ಪ್ರೀತಿಯನ್ನ ಕಳೆದುಕೊಂಡ ನೋವು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ರಶ್ಮಿಕಾ ಹಾಗೂ ರಕ್ಷಿತ್ ಮಧ್ಯೆ ಬ್ರೇಕಪ್ ಆಗ್ಲಿಕ್ಕೆ ಇದೇ ಕಾರಣವಾ ಅನ್ನೋ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಸಿನಿಮಾ ಪತ್ರಕರ್ತರಾಗಿರೋ ಮಹೇಶ್ ದೇವಶೆಟ್ಟಿ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ಕೊನೆ ಆಟ ಯಾರನ್ನ ಬಿಡೋದಿಲ್ಲ ಚಾನೆಲ್ನಲ್ಲಿ ರಶ್ಮಿಕಾ ಮದ್ದಣ್ಣ ಅವರ ತಾಯಿ ಮಾತನಾಡಿರೋ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇಬ್ಬರ ಮಧ್ಯೆ ಏನಾಯ್ತು ಅಂತ ಅವರ ತಾಯಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನಿಗೆ ರಶ್ಮಿಕಾ ಕೊಟ್ಟ ಉತ್ತರ ಕೂಡ ಇದಕ್ಕೆ ಇಂಬು ನೀಡುವಂತಿದ್ದು, ಇದೇ ವಿಚಾರ ರಶ್ಮಿಕಾ ಹಾಗೂ ರಕ್ಷಿತ್ ನಡುವೆ ಮನಸ್ತಾಪ ಉಂಟುವಾಗುವಂತೆ ಮಾಡಿತ್ತು, ಕೊನೆಗೆ ನಿಶ್ಚಿತಾರ್ಥ ಮುರಿದುಬಿತ್ತು ಅನ್ನೋದು ಕಾರಣವಾ ಅನ್ನೋ ಅನುಮಾನ ಹುಟ್ಟಿದೆ. ಅದೇನಂತ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ರಕ್ಷಿತ್ ಶೆಟ್ಟಿ ಜೊತೆಗೆ ಎಂಗೇಜ್ ಆದ ನಂತರವೇ ರಶ್ಮಿಕಾ ಅವರು ಗೀತಾ ಗೋವಿಂದಂ ಸಿನಿಮಾದಲ್ಲಿ ವಿಜಯ್ ಜೊತೆ ಕಿಸ್ಸಿಂಗ್ ಸೀನ್ ನಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ರಶ್ಮಿಕಾ ಸಿನಿ ಕಿರಿಯರಿಗೆ ರಕ್ಷಿತ್ ಶೆಟ್ಟಿ ಸಾಥ್ ನೀಡುತ್ತಿರ್ಲಿಲ್ವಂತೆ. ಇನ್ನು ಮುಂದೆ ಸಿನಿಮಾ ಮಾಡೋದಿಲ್ಲ ಅಂತ ಹೇಳುವಂತೆ ಒತ್ತಾಯ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ರಶ್ಮಿಕಾ ತಾಯಿಗೆ ನಮ್ಮ ತಾಯಿ ಹತ್ತಿರ ಕ್ಷಮೆ ಕೇಳೋದಕ್ಕೆ ಹೇಳುವಂತೆ ಒತ್ತಾಯ ಕೂಡ ಮಾಡಿದ್ರಂತೆ. ಇನ್ನು ಮದುವೆಗೂ ಮುನ್ನ ಎಲ್ಲದರಲ್ಲೂ ರಶ್ಮಿಕಾ ಮೇಲೆ ಕಂಟ್ರೋಲ್ ಮಾಡಲು ಶುರು ಮಾಡಿದ್ದೇ ಈ ಮದುವೆ ಬ್ರೇಕಪ್ ಆಗಲು ಕಾರಣ ಅಂತ ರಶ್ಮಿಕಾ ತಾಯಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಅವರು ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಈ ಬಗ್ಗೆ ಯಾವುದೇ ಖಚಿತತೆ ಲಭ್ಯವಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಆಡಿಯೋ ಉಲ್ಲೇಖಿಸಿ ಸುದ್ದಿ ಮಾಡಲಾಗಿದೆ. ಈ ಸಂಬಂಧಪಟ್ಟವರು ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ. ಇನ್ನು ಮದುವೆ ನಂತರ ವಿಜಯ್ ದೇವರಕೊಂಡ ಬಗ್ಗೆ ರಶ್ಮಿಕಾ ಅವರು ತುಂಬಾನೇ ಭಾವುಕ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಇದಕ್ಕೆ ಭರಪೂರ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಇನ್ನು ಅಭಿಮಾನಿಯೊಬ್ಬರ ಪ್ರಶ್ನೆಗೆ ಉತ್ತರ ಕೊಟ್ಟಿರೋ ರಶ್ಮಿಕಾ ಪೋಸ್ಟ್ ಕೂಡ ಸಿಕ್ಕಾಪಟ್ಟ ವೈರಲ್ ಆಗ್ತಿದೆ. ತಮ್ಮ ಸಂಬಂಧದ ಕುರಿತಾದ ತಮಗೆ ಹೆಮ್ಮೆ ಇದ್ದು ಜೀವನದಲ್ಲಿ ತಮ್ಮದೇ ಆದ ಗಡಿಗಾಗಿ ಹುಡುಕಾಟ ನಡೆಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಮುಂದುವರೆದು ಯಾವುದೇ ಪ್ರೀತಿ ಶಕ್ತಿಯಾಗಿರಬೇಕೇ ವಿನಃ ಇಬ್ಬರನ್ನ ಕಟ್ಟಿಹಾಕುವಂತೆ ಇರಬಾರದು ಎಂದು ಹೇಳಿದ್ದಾರೆ. ಇಂದು ತಾನು ಯಾವ ಮಟ್ಟದಲ್ಲಿದ್ದೇನೆ ಅದಕ್ಕೆ ವಿಜಯ್ ಕಾರಣ ಎಂದು ಹೇಳುತ್ತಾ ಅವರೊಂದಿಗೆ ತಮ್ಮ ಜೀವನವನ್ನ ಹಂಚಿಕೊಳ್ಳುತ್ತಿರುವುದು ನನಗೆ ಸಾಕಷ್ಟು ಖುಷಿ ನೀಡುತ್ತಿದೆ ಮತ್ತು ಇಬ್ಬರೂ ಸೇರಿ ನಮ್ಮ ಈ ಪ್ರೀತಿ ಮತ್ತು ಬಾಂಧವ್ಯವನ್ನ ಜೀವನದುದ್ದಕ್ಕೂ ಆಚರಿಸುತ್ತೇವೆ ಎಂದರು. ತಾವು ತಮ್ಮ ವೈಯಕ್ತಿಕತೆ ಮತ್ತು ಸ್ವಾತಂತ್ರ್ಯದ ಹುಡುಕಾಟದಲ್ಲಿ ಇಂದಿಗೂ ಮುಂದುವರೆದಿದ್ದು ಇದಕ್ಕೆ ವಿಜಯ್ ಬೆಂಬಲವಾಗಿದ್ದಾರೆ ಎನ್ನುವುದನ್ನ ಸ್ಮರಿಸುತ್ತಾ ಪ್ರತಿಯೊಬ್ಬರೂ ಸಹ ತಮ್ಮ ಪ್ರೀತಿಯನ್ನ ಇದೇ ರೀತಿ ಕಂಡುಕೊಳ್ಳಬೇಕೆಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅದೇನೇ ಇರಲಿ, ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ಬ್ರೇಕಪ್ ಆಗಿದ್ದು ಹಳೆ ವಿಚಾರ, ಇದು ಮುಗಿದು ಹೋಗಿರೋ ಅಧ್ಯಾಯ. ವಿಜಯ್ ಜೊತೆ ಸಪ್ತಪದಿ ತುಳಿದಿರೋ ರಶ್ಮಿಕಾ ಅವರ ಮುಂದಿನ ಜೀವನ ಹಾಗೂ ಅವರ ಸಿನಿ ಕೆರಿಯರ್ನ ಸಾಧನೆ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಅನ್ನೋದು ಅಭಿಮಾನಿಗಳ ಆಸೆಯಾಗಿದೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.